ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಸರ್ಕಾರಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಿಗೆ 6ರಿಂದ 8 ತಿಂಗಳಿನಿಂದ ವೇತನ ಬಾಕಿ ಇಟ್ಟಿರುವುದನ್ನು ಖಂಡಿಸಿ ಮಲ್ಲನಗೌಡ, ಕೋಣನಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವ್ಯಾಪ್ತಿಯ ಹಿಂದುಳಿದ ತಾಲೂಕುಗಳ ಪ್ರಾಥಮಿಕ ಹಾಗೂ ಮೇಲ್ದರ್ಜೀಕರಿಸಿದ ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅತಿಥಿ ಶಿಕ್ಷಕರು ಜೂನ್ನಿಂದ ಇಂದಿನವರೆಗೂ ಸಂಬಳವಿಲ್ಲದೆ ಪಾಠ ಮಾಡುತ್ತಿರೋದು ದುರಂತಕರ ಸಂಗತಿ ಎಂದು ಅವರು ಹೇಳಿದರು. ಒಟ್ಟು 16 ಶಾಲೆಗಳಲ್ಲಿ 66 ಅತಿಥಿ ಶಿಕ್ಷಕರು ಕೆಲಸ ಮಾಡುತ್ತಿದ್ದು ಕೇವಲ 30 ಮಂದಿ ಸರ್ಕಾರಿ ಶಿಕ್ಷಕರು ಮಾತ್ರ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ 100ಕ್ಕೆ 100 ಅಂಕಗಳ ನಿರೀಕ್ಷೆ ಇಡುವುದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಶಾಲೆಗಳನ್ನು ಮೇಲ್ದರ್ಜೀಕರಿಸುವುದು ಅಷ್ಟೇ ಸಾಕಾಗದು. ಇಲ್ಲಿ ಪಾಠ ಮಾಡುತ್ತಿರುವಂತಹ ಶಿಕ್ಷಕರಿಗೆ ಸಮಯಕ್ಕೆ ಸರಿಯಾಗಿ ವೇತನ ನೀಡಬೇಕು. ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಎಂದು ಹೇಳುವವರು ಮೊದಲು ಶಿಕ್ಷಕರ ವೇತನವನ್ನು ಬಿಡುಗಡೆ ಮಾಡಲಿ ಎಂದು ಅವರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ ರಾಯರೆಡ್ಡಿ ಅವರಿಗೂ ಮನವಿ ಮಾಡುತ್ತಾ ಅಭಿವೃದ್ಧಿ ಕಾರ್ಯಗಳಿಗೆ ಕೋಟಿ ಅನುದಾನ ತರುವುದಷ್ಟೇ ಅಲ್ಲದೆ ಶಿಕ್ಷಕರ ಹಕ್ಕಿನ ಸಂಬಳಕ್ಕೂ ಆದ್ಯತೆ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರೆಸ್ ಮೀಟ್ನಲ್ಲಿ ಬಸವರಾಜ ಗುಳಗುಳಿ, ಶರಣಪ್ಪ ರಾಂಪುರ್ ಹಾಗೂ ಫಿಡ್ಡನಗೌಡ ಪಾಟೇಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಗುಲ್ಬರ್ಗ ಫಂಕ್ಷನ್ ಕೂಡ ಹೇಳಿದ್ದಾರೆ, ಓಪನ್ ಸ್ಟೇಜ್ ಹೇಳಿದ್ದಾರೆ, ನೀವು ಬರೀ ಬಿಲ್ಡಿಂಗ್ ಕಟ್ಟಿ ಮಾಡಿದ್ರೆ ನಮ್ಮ ಭಾಗ ಉದ್ಧಾರ ಮಾಡೋಕ್ಕಾಗಲ್ಲ ಅಂತೇಳಿ ಅವರ ಅಧ್ಯಕ್ಷರು ಹೇಳಿದ್ದಾರೆ. ಗುಲ್ಬರ್ಗ ಒಂದು ಫಂಕ್ಷನ್ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದ್ದಾರೆ, ಬರೀ ಬಿಲ್ಡಿಂಗ್ ಕಟ್ಟಿ ಹೋದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಉದ್ಧಾರ ಮಾಡೋಕ್ಕಾಗಲ್ಲ, ಸರಿಯಾದ ಶಿಕ್ಷಕರನ್ನು ಕೊಡಬೇಕು. ಈಗ ಅವ್ರ ಅತಿಥಿ ಶಿಕ್ಷಕ ಕೊಟ್ರಿ 9 ತಿಂಗಳಿಲ್ಲ ಅಂದ್ರೆ ಅವ್ರ ಜೀವನ ನಡೆಯೋದು ಹೆಂಗೆ ಹೇಳ್ರಿ? ಬರೀ ಶಿಕ್ಷಕರ ಮೇಲೆ ಕುಡಿಸ್ಕೊಂತ ಹೋದ್ರೆ ಮತ್ತೆ ಇವರು SLC ಮೇಲೆ 100% ಪರ್ಸೆಂಟೇಜ್ ಏನು ಇದನ್ನು ಕೊಡ್ಬೇಕಂತಾರೆ. ರಿಸಲ್ಟ್ ಹೆಂಗ್ ಕೊಡಕ್ಕಾಗತ್ರಿ? ಶಿಕ್ಷಕರೇ ಇಲ್ಲ ಅಂದ್ರೆ ರಿಸಲ್ಟ್ ಹೆಂಗ್ ಕೊಡ್ತಾರೆ ಹೇಳ್ರಿ? ಸರಿಯಾದ ಶಿಕ್ಷಕರಿಲ್ಲ ಅಂದ್ರೆ ನೀವು ಅವ್ರ ಕಡೆಯಿಂದ ನೀವು ಹೆಂಗ್ ಇದು ಮಾಡಕ್ಕಾಗುತ್ತ? 100% SLC ಒಳಗೆ ಉತ್ತರಣೆ ಹೆಂಗಾಗುತ್ತೆ? ಈ ನಮ್ಮ ಭಾಗ ಎದಕ್ಕೆ ಹುಡುಗರಿಗೆ ಹಿಂದುಳಿದ ಅಂದ್ರೆ ಇದೇ ಮೂಲ ಉದ್ದೇಶ. ನಿಜವಾಗ್ಲು ಅವ್ರಿಗೆ ನೆಮ್ಮದಿಯಿಂದ ಪಾಠ ಮಾಡಕ್ ಬಿಡ್ತಾ ಇಲ್ಲ. ಒಂದೇದು ಶಾಲೆ ಈಗಿನ ಪರಿಸ್ಥಿತಿಯಲ್ಲಿ ಏನೇನೋ 108 ಬರೀ ಪೇಪರ್ ವರ್ಕ್ ಕೊಡೋದು ಅವ್ರಿಗೆ ಇದ್ದ ಬೇಕಾದ್ರೆ ಒಂದು ಶಾಲೆಗೆ ಹೋಗಿ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.